ಎಲ್ಲಾ ಟೀಮ್ಗಳು ಹೋಮ್ ಗ್ರೌಂಡ್ ನಲ್ಲಿ ಅಬ್ಬರಿಸಿ ಬೇರೆ ಬೇರೆ ಮೈದಾನಗಳಲ್ಲಿ ಸೈಲೆಂಟ್ ಆದ್ರೆ ಆರ್ಸಿಬಿ ಮಾತ್ರ ಇದಕ್ಕೆ ಕಂಪ್ಲೀಟ್ ಉಲ್ಟಾ. ಅವೇ ಪಿಚ್ ನಲ್ಲಿ ಗೆದ್ರು ಕೂಡ ಹೋಮ್ ಪಿಚ್ ನಲ್ಲಿ ಹ್ಯಾಟ್ರಿಕ್ ಸೋಲು ಕಂಡಿದ್ದಾರೆ. ಅದರಲ್ಲೂ ಈ ಇಬ್ಬರು ಪ್ಲೇಯರ್ಸ್ ತವರಿನ ಪಂದ್ಯಗಳಲ್ಲೇ ಕೈಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾರು ಆ ಆಟಗಾರರು, ಚಿನ್ನಸ್ವಾಮಿ ಮೈದಾನದಲ್ಲಿ ಹೇಗಿತ್ತು ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ಪೋರ್ಟ್ಸ್ ಅಂತ ಬಂದಾಗ ಪ್ರತಿಯೊಂದು ತಂಡಕ್ಕೂ ಕೂಡ ಹೋಮ್ ಗ್ರೌಂಡ್ ಅನ್ನೋದು ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಆದರೆ ಬ್ಯಾಡ್ ಲಕ್ ಅಂದರೆ ನಮ್ಮ ಆರ್ಸಿಬಿಗೆ ಈ ಸಲ ತವರು ಮೈದಾನವೇ ವಿಲನ್ ಆಗಿ ಕಾಡ್ತಾ ಇದೆ. ಈ ಇಬ್ಬರು ಆಟಗಾರರಿಗೂ ಕೂಡ ತಮ್ಮ ರಿಯಲ್ ಪರ್ಫಾರ್ಮೆನ್ಸ್ ತೋರಿಸೋಕು ಕೂಡ ಆಗ್ತಾ ಇಲ್ಲ. ಅದರಲ್ಲಿ ಒಂದು ಬ್ಯಾಟಿಂಗ್ನಲ್ಲಿ ಕೈ ಕೊಡ್ತಾ ಇರುವಂಥ ವಿರಾಟ್ ಕೊಹ್ಲಿ, ಹಾಗೆ ಬೌಲಿಂಗ್ನಲ್ಲಿ ಫ್ಲಾಪ್ ಆಗ್ತಾ ಇರುವಂಥ ಕೃನಾಲ್ ಪಾಂಡ್ಯ. ಇವರಿಬ್ಬರು ಬೇರೆ ಬೇರೆ ಮೈದಾನಗಳಲ್ಲಿ ಹುಲಿಯಂತೆ ಮೆರೆದ್ರು ಕೂಡ ಚಿನ್ನಸ್ವಾಮಿಯಲ್ಲಿ ಸೈಲೆಂಟ್ ಆಗ್ತಾ ಇರೋದೇ ದೊಡ್ಡ ಹೊಡೆತ ಕೊಡ್ತಾ ಇದೆ. 3 ಪಂದ್ಯ ಚಿನ್ನಸ್ವಾಮಿಯಲ್ಲಿ ವಿಕೆಟ್ ಪಡೆಯದ ಪಾಂಡ್ಯ. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಈ ಸೀಸನ್ನಲ್ಲಿ 3 ಮ್ಯಾಚ್ಗಳನ್ನಾಡಿದೆ. ಈ 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಈ ಮ್ಯಾಚ್ಗಳಲ್ಲಿ ಕೃನಾಲ್ ಪಾಂಡ್ಯ ಫ್ಲಾಪ್ ಶೋವನ್ನು ತೋರಿಸಿದ್ದಾರೆ. ಗುಜರಾತ್ ಟೈಟನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ ಎದುರಿನ ಮ್ಯಾಚ್ಗಳಲ್ಲಿ ರನ್ಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಚಿನ್ನಸ್ವಾಮಿ ಮೈದಾನದಲ್ಲಿ ಆಡಿರುವಂಥ 3 ಪಂದ್ಯಗಳಿಂದ ಒಟ್ಟು 6 ಓವರ್ಗಳನ್ನು ಬೌಲಿಂಗ್ ಮಾಡಿದ್ದಾರೆ. ಈ ವೇಳೆ ಒಂದೇ ಒಂದು ವಿಕೆಟ್ ಅನ್ನು ಕೂಡ ಪಡೆಯೋಕೆ ಅವರಿಂದ ಸಾಧ್ಯವಾಗಿಲ್ಲ. ವಿಕೆಟ್ಲೆಸ್ ಆಗಿರುವಂಥ ಕೃನಾಲ್ ಟೋಟಲ್ ಆಗಿ 63 ರನ್ಗಳನ್ನು ಕೊಟ್ಟಿದ್ದಾರೆ. 10.50 ಎಕಾನಮಿಯಲ್ಲಿ ರನ್ನನ್ನು ಬಿಟ್ಕೊಟ್ಟಿದ್ದಾರೆ. ತವರಿನ ಆಚೆಗಿನ ಪಂದ್ಯಗಳಲ್ಲಿ ಮಾತ್ರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ ಎದುರು ಆರ್ಸಿಬಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದು, ಈ ಗೆಲುವಿಗೆ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ದೊಡ್ಡ ಕೊಡುಗೆಯನ್ನು ನೀಡಿದರು. ಪಂಜಾಬ್ ಕಿಂಗ್ಸ್ ಪರ ಘರ್ಜನೆ ಮಾಡ್ತಾ ಇದ್ದಂಥ ಓಪನರ್ಸ್ಗೆ ಪೆವಿಲಿಯನ್ ಹಾದಿ ತೋರಿಸಿದ್ದೇ ಇವರು. ಸ್ಫೋಟಕ ಬ್ಯಾಟಿಂಗ್ ನಡೆಸ್ತಾ ಇದ್ದಂಥ ಪ್ರಿಯಾಂಶ್ ಆರ್ಯ ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ ಸ್ಫೋಟಕ ಇನ್ನಿಂಗ್ಸ್ನ ಹಿಂಟ್ ಕೊಟ್ಟಿದ್ರು. ಆದರೆ ಬೌಲಿಂಗ್ ಹೇಳಿದಂಥ ಪಾಂಡ್ಯ ಅವರ ಬ್ಯಾಟ್ ಸೌಂಡ್ ಮಾಡೋ ಮುನ್ನವೇ ವಿಕೆಟ್ ಅನ್ನ ಕಿತ್ತಿದ್ರು. ಅಷ್ಟೇ ಅಲ್ಲದೆ ಹೊರಗೆ ಆಡಿರುವಂಥ ಎಲ್ಲಾ ಪಂದ್ಯಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈಡನ್ ಗಾರ್ಡನ್ಸ್ ನಲ್ಲಿ ಕೋಲ್ಕತ್ತಾ ಎದುರು ಆಡಿದ್ದ ಮೊದಲ ಪಂದ್ಯದಲ್ಲೇ 3 ವಿಕೆಟ್ಗಳನ್ನ ಬೇಟೆಯಾಡಿ ಮ್ಯಾಚ್ ವಿನ್ನರ್ ಆಗಿದ್ರು. ಆ ಬಳಿಕ ಚೆನ್ನೈನಲ್ಲಿ ಸಿಎಸ್ಕೆ ಎದುರು ಜವಾಬ್ದಾರಿಯುತವಾಗಿ ಆಡಿದ್ರು. ಇನ್ನು ವಾಂಖೇಡೆಯಲ್ಲಿ ರನ್ ನಲ್ಲಿ ದುಬಾರಿಯಾದ್ರೂ ಕೂಡ ಪ್ರಮುಖ 4 ವಿಕೆಟ್ಗಳನ್ನು ಬೇಟೆಯಾಡಿ ತಂಡದ ಗೆಲುವಿನಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು. ಇನ್ನು ಜೈಪುರದಲ್ಲಿ ರಾಜಸ್ಥಾನ ಎದುರು ಎಕನಾಮಿಕಲ್ ಸ್ಪೆಲ್ ಹಾಕಿ ಮಿಂಚಿದ್ರು. ಇನ್ನು ತವರಿನ ಆಚೆ 5 ಪಂದ್ಯಗಳನ್ನಾಡಿರುವಂಥ ಕೃನಾಲ್ ಪಾಂಡ್ಯ ಒಟ್ಟಾರೆಯಾಗಿ 18 ಓವರ್ಗಳನ್ನು ಬೌಲಿಂಗ್ ಮಾಡಿದ್ದಾರೆ. 10 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. 8.55 ಎಕನಾಮಿಯಲ್ಲಿ 154 ರನ್ಗಳನ್ನು ನೀಡಿದ್ದಾರೆ. ಫೇವರೆಟ್ ಚಿನ್ನಸ್ವಾಮಿಯಲ್ಲೇ ಕೊಹ್ಲಿ ಫ್ಲಾಪ್. ಇನ್ನು ಚಿನ್ನಸ್ವಾಮಿ ಪಂದ್ಯಗಳಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಹಾಗೆ ಅವರಿಗೂ ಕೂಡ ಚಿನ್ನಸ್ವಾಮಿಯಲ್ಲಿ ಬ್ಯಾಟ್ ಬೀಸೋದಂದ್ರೆ ತುಂಬಾನೇ ಇಷ್ಟ. ಆದರೆ ಈ ಸಲ ವಿರಾಟ್ ಕೊಹ್ಲಿ ಇಲ್ಲೂ ಕೂಡ ಫೇಲ್ಯೂರ್ ಆಗ್ತಿದ್ದಾರೆ. ಆಡಿದ 3 ಮ್ಯಾಚ್ಗಳಲ್ಲೂ ಹೇಳಿಕೊಳ್ಳುವಂಥ ಇನ್ನಿಂಗ್ಸ್ ಬಂದಿಲ್ಲ. ಗುಜರಾತ್ ವಿರುದ್ಧದ ಮ್ಯಾಚಲ್ಲಿ ಜಸ್ಟ್ 7 ರನ್ಗಳಿಗೆ ಔಟ್ ಆಗಿದ್ದಂಥ ವಿರಾಟ್ ಕೊಹ್ಲಿ ಆ ಬಳಿಕ ಡಿಸಿ ವಿರುದ್ಧದ ಮ್ಯಾಚಲ್ಲಿ 22 ರನ್ಗಳಿಗೆ ತಮ್ಮ ಆಟವನ್ನು ಮುಗಿಸಿದರು. ಇನ್ನು ಪಂಜಾಬ್ ವಿರುದ್ಧದ ಮ್ಯಾಚಲ್ಲಂತೂ 1 ರನ್ ಅಷ್ಟೇ ಗಳಿಸಿದ್ದು. ಸೊ ಹೋಮ್ ಗ್ರೌಂಡ್ನಲ್ಲಿ 3 ಪಂದ್ಯ ಆಡಿದಂಥ ಕೊಹ್ಲಿ ಜಸ್ಟ್ 30 ರನ್ ಅಷ್ಟೇ ಕಲೆ ಹಾಕಿರೋದು. ಆದರೆ ಹೊರಗೆ ಆಡಿದಂಥ 5 ಪಂದ್ಯಗಳಲ್ಲಿ 4 ಮ್ಯಾಚ್ಗಳಲ್ಲಿ ಅರ್ಧ ಶತಕಗಳು ಮೂಡಿ ಬಂದಿವೆ. ಸೊ ಮುಂದಿನ ಪಂದ್ಯಗಳಾದರೂ ಈ ಇಬ್ಬರು ಆಟಗಾರರು ತವರಿನಲ್ಲಿ ಮಿಂಚಲೇಬೇಕಿದೆ. ರಾಜಸ್ಥಾನ ವಿರುದ್ಧದ ಮುಂದಿನ ಪಂದ್ಯದಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.